ಹಾಯ್ ಫ್ರೆಂಡ್ಸ್, ನಾನು ವಿನುತಾ. ಇವತ್ತು ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ಫ್ರೈಡ್ ರೈಸ್ ರೆಸಿಪಿ ನಮ್ಮ ಮನೆಯಲ್ಲಿ ಯಾವ ಥರ ಮಾಡೋದು ನೋಡೋಣ. ಮೊದಲು ಒಂದು ಬಾಣಲೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕತ್ತರಿಸಿದ ಗಾರ್ಲಿಕ್ ಹಾಕಿ 2 ಎಗ್ಗನ್ನು ಬೀಟ್ ಮಾಡಿ ಹಾಕಿ ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಅಲ್ಲಿಗೆ ಮೆತ್ತಿಗೆ ಗುರ್ಜಿ ಥರ ಉದುರಾಗಿ ಮಾಡ್ಕೋಬೇಕು. ಸ್ವಲ್ಪ ಉಪ್ಪನ್ನು ಸೇರಿಸ್ಬೇಡಿ. ಇವಾಗ ಉದುರಾಗಿ ರೆಡಿಯಾಗಿದೆ. ಇದನ್ನು ಸೈಡಿಗೆ ಇಟ್ಕೊಬಿಟ್ಟು ಇನ್ನೊಂದು ಬಾಣಲೆ ತಗೋಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವು ಹಾಕಬೇಡಿ. ನಂತರ ಜಜ್ಜಿದ ಶುಂಠಿ ಹಾಕಿ ನಂತರ ಕತ್ತರಿಸಿದ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದು ತುಂಬ ಪ್ರೋಟೀನ್ ರಿಚ್ ಆಗಿರುತ್ತೆ. ಎಗ್ ಮತ್ತು ವೆಜಿಟೇಬಲ್ಸನ್ನು ಸೇರಿಸಿರ್ತೀವಿ. ಇವಾಗ ನೀವು ಕತ್ತರಿಸಿದ ಬೀನ್ಸನ್ನು ಹಾಕಿ ನಂತರ ಕ್ಯಾರೆಟನ್ನು ಹಾಕಿ ನಂತರ ಕ್ಯಾಪ್ಸಿಕಮ್ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಕೆಲವು ಮಕ್ಕಳು ಈ ತರಕಾರಿ ಎಲ್ಲ ತಿನ್ನೋಕ್ಕೆ ಇಷ್ಟಪಡಲ್ಲ. ಆವಾಗ ನಾವು ಇಂಥದ್ದನ್ನು ಮಾಡಿ ಕೊಟ್ಟರೆ ತಿಂತಾರೆ. ನಂತರ ಕತ್ತರಿಸಿದ ಕ್ಯಾಬೇಜನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಯಿಲ್ ಜೊತೆ. ಇದು ತುಂಬ ಪ್ರೋಟೀನ್ ರಿಚ್ ಆಗಿದೆ. ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಇದಕ್ಕೆ ಪೌಡರು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಬೇಕು. ಖಾರಕ್ಕೆ ತಕ್ಕಷ್ಟು ನಿಮಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಅನ್ನನ ಮೊದಲೇ ಉದುರಾಗಿ ಮಾಡ್ಕೊಂಡಿರಬೇಕು. ಇದಕ್ಕೆ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಮೊದಲು ಸ್ವಲ್ಪ ಹಾಕಿರ್ತೀವಿ, ಇವಾಗ ಸ್ವಲ್ಪ ಹಾಕಬೇಕು. ನಂತರ ಚೆನ್ನಾಗಿ ಮಿಕ್ಸ್ ಆಗಬೇಕು ರೈಸ್ ಜೊತೆ. ಎಲ್ಲ ರೈಸ್ಗೂ ಮಿಕ್ಸ್ ಮಾಡಿ ಕೊನೆಗೆ ನಾವು ಪ್ರಿಪೇರ್ ಮಾಡಿದ ಪ್ಲೈನ್ ಎಗ್ ಬುರ್ಜಿನ ಹಾಕೋಬೋದು. ಇದನ್ನು ಮಿಕ್ಸ್ ಮಾಡಿ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಇದು ಫ್ರೈಡ್ ರೈಸ್ಗೆ ತುಂಬ ಹೆಲ್ತಿಯಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಗೂ ಸ್ಪ್ರಿಂಗ್ ಆನಿಯನ್ ನಿಮ್ಮ ಮನೇಲಿದ್ದರೆ ನೀವು ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೀನಿ.